ಏನು ಇಷ್ಟೊಂದು ಪಿಜ್ಜಾ ಆಫರ್ ಇತ್ತು ಅಂತ ತಕ್ಕ ಬಂದ್ಬಿಟ್ಟೆ. ಇವತ್ತು ಪಿಜ್ಜಾ ಚಾಲೆಂಜು. ನೆನ್ನೆ ಬಿರಿಯಾನಿ ಮಾಡಿಕೊಟ್ಟಿದ್ದಕ್ಕೆ ಮೇಡಮ್ ಅವರು ನನಗೆ ಪಿಜ್ಜಾ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಏನು ಇಷ್ಟೊಂದು ಪಿಜ್ಜಾ ಕಾಂಪಿಟೇಷನಾ? ಹಾಂ, ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ. ನೆನ್ನೆಯಿಂದ ನಾನು ವಿನ್ ಆಗ್ತಾ ಇದ್ದೀನಿ. ನಾನೇ ವಿನ್ ಆಗೋದು. ಹಾಂ, ನಾನೇ ವಿನ್ ಆಗೋದು. ಸರಿ, ಗೊತ್ತಾಗತ್ತೆ. ರೆಡಿ. ಇಷ್ಟೊಂದು ಪಿಜ್ಜಾಗಳಿದೆ ಅಂತ ಗಾಬರಿ ಆಗಬೇಡಿ. ಎಲ್ಲ 100 ರೂಪಾಯಿ 120 ರೂಪಾಯಿಂದ ಇದೆ. ಮತ್ತು ಕೂಪನ್ ಕೂಡ ಇತ್ತಲ್ಲ, ಸೊ ಕಮ್ಮಿ ಪ್ರೈಸಿಗೆ ಸಿಕ್ತು. ಡಿಸ್ಕೌಂಟ್ ಇದೆಯಲ್ಲ ಅಂತ ತೊಗೊಂಡೆ. ಯಾವ್ದು ಮಾಡಿದ್ಯಾ? ಇದು ಯಾವುದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಅದು ಪನ್ನೀರ್ ನನಗೂ ಗೊತ್ತು. ಚಿಕನ್ ಕೀಮಾ ಅಂತ ಇದು ಕೀಮಾ ಅಲ್ಲ, ಇದು ರೌಂಡ್ದು ಯಾವುದೋ ಒಂದು ಬಂದು ಸಾಸೇಜಾ ಇರಬೇಕು. ಸೊ ನಿಮಗೂ ಏನಾದರೂ ಕೂಪನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ಕೊಡ್ತೀನಿ. ಬಟ್ ನನಗೆ ಪಿಜ್ಜಾ ಅಂದರೆ ಸಖತ್ ಇಷ್ಟ. ಸೊ ಇದರಲ್ಲೂ ನಾನೇ ವಿನ್ ಆಗೋದು. ನೆನ್ನೆಯಿಂದ ನಾನು ವಿನ್ ಆಗ್ತಾ ಇರೋದು. ಸೊ ನಾನೇ ವಿನ್ ಆಗೋದು. ಸರಿ, ನಿಮಗೆ ಜಾಸ್ತಿ ವೆಯ್ಟ್ ಮಾಡ್ಸೋಕೆ ಹೋಗಲ್ಲ. ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಗೇಮ್ ಸ್ಟಾರ್ಟ್ ಆಗುತ್ತೆ ಈಗ. ನಾನು ತಿಂದಿಲ್ವಾ? ಬಾರಿ ತಗೋ, ಚೀರ್ಸ್ ಮಾಡಿ. ಫಸ್ಟು ನೀವೊಂದು ಸ್ವಲ್ಪ ತಿನ್ಬೇಡಿ, ಹೊಟ್ಟೆ ನೋವು ಬಂದರೆ ನಿಮ್ಮೆಲ್ಲ. ಸರಿಯೇ? ಇಷ್ಟು ದಿನ ಲೋಟದ್ದು ತಂದು ತಿಂತಾ ಇದ್ದು, ಇದ್ರ ಟೇಸ್ಟ್ ಗೊತ್ತಿರಲಿಲ್ಲ. ತಡೆಗೆ ಆಫ್ ಮಾಡ್ಬಿಟ್ಟು ಬರ್ತಿದ್ದು ಟೇಬ್ಲೆಟ್ಸ್. ನಿಧಾನ ತಿನ್ನು, ಯಾವಾಗ ಬಿಡಬೇಕಂದ್ರೆ ಹತ್ರ ಕೊಟ್ಕೊಡಕ್ಕೆ ಹೋಗ್ಬಿಡ. ಬಾರಿ ನಂಗೆ ಗೊತ್ತಿದೆ ಇವಾಗ. ಮೋಸ. ಓ, ಎಲ್ಲ ಕಡೆ ಒಂದೇ ಕಡೆ ಉದುರಿಸ್ಬಿಟ್ಲು. ತಡ್ಕೊಳ್ಳೋದು. ಕಾಂಪಿಟೇಷನ್ ಸ್ಟಾರ್ಟ್ ಆಗೈತೆ ಅಷ್ಟೇ. ಇವಳು ಮಾತ್ರ ಚೆನ್ನಾಗಿ ಮಾಡ್ಕೊಂಡು ತಿನ್ನೋದಂತೆ. ಇಲ್ಲ, ಅದು ನಾನು ಬೇಕು ಅಂತ ಮಾಡಿದ್ದಲ್ಲ. ಬೇಡ ಅಂತ ಮಾಡ್ದ. ಫಸ್ಟ್ ತಿನ್ನಿ, ಆಮೇಲೆ ಅದು ಕುದಿಸೋಣ. ಪುಣ್ಯಾತಿಗೆ ನಿಂಗೆ ಎಷ್ಟು ರೂಪಾಯಿ ಫ್ರೆಂಡ್ಸ್ ಅವರು ಕೇಳ್ಬೋದಾ? ಕೇಳ್ಬಾರ್ದಾ? ನಿಮ್ಗೆ ಎಷ್ಟು ಜನ ಅವ್ರೆ ಅಂತ ಕೇಳ್ತೀನಿ, ಹೇಳಿ. ನಿಮ್ಗೆ ಎಷ್ಟು ಜನ? ನಿಮ್ಗೆ ಎಷ್ಟು ಜನ? ಸೀಕ್ರೆಟ್. ಪರವಾಗಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಸೀಕ್ರೆಟ್ ಆಗಿ ಉಳಿಸ್ತೀನಿ. ನಿಮ್ಮೊಂದು ಚಾಲೆಂಜ್ 9 ಬಗ್ಗೆ ಅವ್ರು ನೋಡ್ತೀನಿ. 9, 9, 9, 9, 18, 93, 27 ಸಾಕು. ಇಷ್ಟು ಹೇಳಿದ್ರೆ ಮುಂದೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀನೇನು ನೋಡೋಣ? ಸರಿ, ಒಂದು ಕ್ವಶನ್ ಕೇಳ. ಬೇಡ. ಪಟಾಕಿನ ತೆಗೆದು ಮೇಲೆ ಹೆಸರು ಏನಾಗುತ್ತೆ? ಡಮ್ಮನತೆ. ಈ ರೀಲ್ನ ನಾವು ಮಾಡಿದ್ದು ಗೊತ್ತಾ? ಯಾವಾಗ ಗೊತ್ತಾ? ಅವಳು ಯಾವಾಗ ಎಷ್ಟು ವರ್ಷ? ಒಂದು 7 ವರ್ಷ ಬೆಂಗಳೂರಲ್ಲಿ ಇದ್ದಾಗ ಮಾಡಿದ್ದು. ಸಕ್ಕ ಚೆನ್ನಾಗಿತ್ತು. ಫಸ್ಟ್ ಟೈಮು ನಾವು ಮಾಲಿಗೆ ಹೋಗಿದ್ದೇನೋ. ಮಾಲಿಗೆ ಹೋಗೋದು ನನಗೆ ಡ್ರೆಸ್ಗಳು ಇಷ್ಟ ಆಗೋದು. ಟ್ರಯಲ್ ಮಾಡಿ ನೋಡಿದಾಗ ಒಂದು ತಗೋತಿರ್ಲಿಲ್ಲ. ಟ್ರಯಲ್ ಮಾಡ್ಬಿಟ್ಟು ಬಂದ್ಬಿಟ್ಟು ಹೇಳೋದು ಆಮೇಲೆ, ಸ್ವಾತಿ ನನಗೆ ಬಟ್ಟೆ ಇಷ್ಟ ಆಯ್ತು, ಇವಳು ಹೋಗಿ ತಗೊಳ್ಳೋಳು. ಅದನ್ನ ತಗೊಳಕ್ ಹೋಗುವೆ. ಎಷ್ಟೋ ಸಲ ಸಿಗ್ತಿರ್ಲಿಲ್ಲ, ಎಲ್ಲ ಒಂದೊಂದ್ಸಲ ಸಿಗೋದು. ಆದ್ರೂ ಬೇಜಾರಾಗದ ಆ ಟೈಮಲ್ಲಿ. ತಗೊಂಡು ನಾನು ಕೈಯಾಲ ಹಿಡ್ಬೇಡ. ನೀನು ಫೀಲ್ ಮಾಡ್ಕೊಂಡು ತಿನ್ನು ಅಂದಿದ್ಯಾ? ನಾನು ಫೀಲ್ ಮಾಡ್ಕೊಂಡೆ ತಿಂದಿರೋದು. ನೀನು ನಿಧಾನ ತಿನ್ನು ಅಂದಿದ್ದು.
ಆ ಥರ ಎಲ್ಲ ತಿನ್ನೋದು. ನಾನು ನಾರ್ಮಲ್ ಅದು ತಿಂತಿದ್ರೆ ನಾನು ತಿನ್ಬೇಕು. ನೀನು ಹಂಗೆ ಕಾಂಪಿಟೇಷನ್ ಕೊಡೋಕ್ಕೆ ಆಗಲ್ಲ. ಹಂಗಂದ್ರೆ ಮೇಡಮ್ ಅವರು ಗ್ಯಾಪಲ್ಲಿ ಮೈಕ್ ಹಾಕೋದೇ ಮರ್ತ್ಬಿಟ್ಟವ್ರೆ. ತಿಂತಿರ್ಬೇಡ. ಇಲ್ಲ, ಮೋಸ ಮಾಡಬಾರ್ದು ಅಂತ. ವಾಯ್ಸ್ ಬಂದಿಲ್ಲ ಅಂದರೆ ನಿಮ್ಮ ಅಪ್ಪನ ಮನೆ ಕಳಿಸ್ತೀನಿ, ಹೋಗ್ಬಿಡು ಅಷ್ಟೇ. ಏನೇಳ? ಸರಿ. ವಾಯ್ಸ್ ಬಂದಿಲ್ಲ ಅಂದರೆ ಅವ್ರ ಅಪ್ಪನ ಮನೆ ಕಳಿಸ್ತೀನಿ, ಹೋಗ್ಬಿಟ್ಟು ಕಲಿಬಿಡು. ಪನಿಷ್ಮೆಂಟು ಡ್ಯಾನ್ಸ್ ಮಾಡು ಇವಾಗ. ಮೈಕ್ ಹಾಕಿಲ್ವಲ್ಲ, ತಲೆ ಕಟ್ಟಾಗುತ್ತೆ. ಬರೀ ಹಂಗೆ ಮಾಡೋದು, ಹಾಗೆ ಹೋದ್ರು. ಪನಿಷ್ಮೆಂಟ್ ಅಂದರೆ ಪನಿಷ್ಮೆಂಟು. ಹಾಡು ಹೇಳು ಅಂದೆ. ಯಾರೋ ಈ ಭೂಮಿಗೆ ನನ್ನ ಪನಿಷ್ಮೆಂಟು. ಸರಿ, ಆ ನೆನಪದಾಗ ಹೇಳ್ತೀನಿ. ಆ ನೆನಪದಾಗ ಹೇಳ್ಬೇಕು. ನಂಗೆಲ್ಲ ತುಂಬ್ಕೊಂಡು ತಿಂತಿದ್ದೀನಾ? ನೀನು ಒಂದಾದ ಮೇಲೆ ಹೀಗೆ ನನ್ನಿಂದ ದೂರ ಓಡುವೆ. ಕರೆಕ್ಟಾಗಿರೋ ಲಿರಿಕ್ಸ್ ಹೇಳ್ಬೇಕು. ಒಂದೇ ಒಂದು ನಿಮಿಷ ಹೇಳ ಏನಿಲ್ಲ. ಹಂಗೆ ತಿಂತಿದ್ದೀನಿ ನಾನು ಪಿಜ್ಜಾನ. ಯಾವಾಗ ಬರೀ ಮೋಸ ಮಾಡು. ಇವ್ರು ಈ ಸಲ ಗೆಲ್ಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಬಿಟ್ಟು ಒಂದೊಂದನ್ನು ಪಾಯಿಂಟ್ ಮಾಡ್ತವ್ರೆ. ಒಂದು ಪಿಜ್ಜಾ ಹೆಂಗೆ ತಿಂತೀವಿ ಹಂಗೆ ತಿನ್ಬೇಕಪ್ಪ. ಹಂಗ ನಮ್ಮ ಕಾಂಪಿಟೇಷನ್ ಗೆಲ್ಲಲ್ಲ. ಹಂಗೆ ಅದೆಲ್ಲ ಗೊತ್ತಿಲ್ಲ. ಗಗನವೇ ಬಾಗಿ ಭೂಮಿಯನ್ನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನ್ನು ಭೇಟಿದೆನಾ? ನದಿಯನ್ನು ಮೀಟಿದೆ. ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನವೇ ದಿನ ನೀಡುವ ಹೇಳ್ದೆ. ಅದು ತಪ್ಪು ಲಿರಿಕ್ಸ್ ತಪ್ಪಾಗಿದೆ, ಕ್ಷಮಿಸಿ. ಬಟ್ ಹೇಳಿದ್ದೀನಿ. ನೀವೊಂದು ಹೇಳಿ. ಈಗ ನಮಗೋಸ್ಕರ ಒಂದು ಹಾಡು ಡೆಡಿಕೇಟ್ ಮಾಡಲೇಬೇಕು. ನಾನು ಡೆಡಿಕೇಟ್ ಮಾಡಿದೆ. ಎಲ್ಲ ಕೆಲಸವೇ ವ್ಯಾಲೆಂಟೈನಲ್ಲಿದ್ದಾಗ ಆಫೀಸ್ ಟೈಮಲ್ಲಿ ಪಿಜ್ಜಾಗೆಲ್ಲ ತರಿಸ್ಕೊತಿದ್ದ. ಅದು ನೆನಪೈತೈತೆ. ಡೊಮಿನೋಸಲ್ಲಿ 100 ರೂಪಾಯಿ ಪಿಜ್ಜಾ ಅಲ್ವಾ, ಕೂಪನ್ಗಳು ಹಾಕಿದ್ರೆ ಕಮ್ಮಿ ಸಿಗೋದು. ಅದೇನು ತೆಗಿಯೋದು? ಅದಲ್ಲ, ಅದು ಸಾಸು. ನಂಗೆ ಇಟ್ಕೊಡು. ಚಿಲ್ಲಿ ಸ್ಟೋವ್ ಕೊಡ್ತಿದ್ದು ಸಾಸನಾ? ಏನು ಸಾಸು ಅಂತ ಗೊತ್ತಿಲ್ಲ. ಏನು? ಚಿಲ್ಲಿ ಫ್ಲೇಕ್ಸ್. ನಿಮಗೆ ಯಾವ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತಾ? ನನಗೆ ಬಿರಿಯಾನಿ, ಕಬಾಬು ಮತ್ತು ಎಗ್ ರೈಸು ಎಷ್ಟು ಸತಿನಾರು ಪುಡಿ ತಿಂತಾನೆ ಇರ್ತೀನಿ. ನಾವು ಸೇಮ್ ಏನು ಹಾಡೇ ಹೇಳಿಲ್ಲ ಇವರು ನಮಗೋಸ್ಕರ. ಲವೇ ಇಲ್ಲ. ಈಗೇನು ಹಾಡು ಹೇಳ್ತೀರಾ ಇಲ್ವಾ? ನೀನಾದರೆ ಮೈಕ್ ಹಾಕಿದ್ರಲ್ಲ ಪನಿಷ್ಮೆಂಟು. ನಾನೇನು ತಪ್ಪು ಮಾಡಿದ್ದ? ಮುಂಜಾನೆ
ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಬಲವೇ ನೀನಲ್ಲಿ ಹುಡುಕಾಟ ನನಗಿನ್ನೆಲ್ಲಿ. ನನ್ನೊಮ್ಮೆ ಈ ಥರ ತುಂಬ್ಕೊಂಡ್ರೆ ಓದೋಡಿಸ್ತೀನಿ. ಈ ಥರ ಗಡ್ಡುಳಿಯೋ ಥರ ಅದಕ್ಕೆ ಈ ಥರ ಸಾಕಾಗದಿದ್ರೆ ಸಾಕಾಯ್ತು. ನೀನು ತಿನ್ನೋದು ನೀನು ಹಾಕ. ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ. ನಂದು ಒಂದು ಫಸ್ಟ್ನೇ ಪಿಜ್ಜಾ ನಾನೇ ಫಸ್ಟ್ ಮುಗ್ತಿರೋದು. ನೀಟಾಗಿ ಇಟ್ಟಿದ್ದು ನಾನು. ಕಂಗ್ರ್ಯಾಚುಲೇಷನ್. ನಾನು ನೋಡಿ ಎಷ್ಟು ಫೀಲ್ ಮಾಡ್ಕೊಂಡು ತಿಂತಿದ್ದೀನಿ ಈ ಪಿಜ್ಜಾ ತಗೊಳ್ಳೋದೆ. ತಿನ್ನಕ್ಕೆ ಆಗ್ತಿಲ್ಲ ಅಂದರೆ ಸ್ಟೋರ್ ಹೋಗ್ಬೋದು. ಈ ಥರ ನೋಡು ದಪ್ಪ ಆಗಲಿ ಅಂತ ಫುಡ್ ಕಾಂಪಿಟೇಷನ್ ಮಾಡ್ತಾ ಇರೋದು. ನಂಬಾಯ ನಿಮ್ಗೆ ಪಿಜ್ಜಾ ಅಂದರೆ ನೆನಪಾಗುತ್ತಾ? ನನಗೆ ಪಿಜ್ಜಾ ಅಂದರೆ ನಾವು ಒಂದು ಕಡೆ ಹೋಗ್ಬಿಟ್ಟು ಅನ್ಲಿಮಿಟೆಡ್ ಅಂತ ತಿನ್ನೋದು ಹೋಗುತ್ತಾ, ತಿನ್ನಕ್ಕಾಗಿಲ್ವಲ್ಲ, ನೆನಪಾಯ್ತಾ? ಅವಾಗ ಪಿಜ್ಜಾ ಸ್ಟಾರ್ಟಿಂಗು ನಮ್ಮ ಕರ್ನಾಟಕದಲ್ಲಿ ಬಂದಾಗ ಏನೋ ಒಂದು ಜೋಶು ತಿಂದ್ಬಿಡ್ತೀವಿ, ಅನ್ಲಿಮಿಟೆಡ್ ಅಂದರೆ ತಿಂದ್ಬಿಡ್ತೀವಿ ಅಂತ ಅನ್ಲಿಮಿಟೆಡ್ ಕೊಡೋ ಆಫರು. ಎಷ್ಟು 599 ಎಷ್ಟೋ ದುಡ್ಡು ನೆನಪಿಲ್ಲ. ಒಂದು ಪಿಜ್ಜಾನು ತಿನ್ನಕ್ಕಾಗ್ತಿಲ್ಲ. ದೊಡ್ಡದು ಹೋಗ್ಬಿಡೋದು ಇವರು ಅನ್ಲಿಮಿಟೆಡ್ ತಗೊಳ್ಳೋದು. ಒಂದು ಪಿಜ್ಜಾಗೆ ಸುಸ್ತು. ಅದು ದೊಡ್ಡದಿರೋದು ಲೋಡೆಡ್ ಇಡ್ತೀವಿ. ಆಗಲ್ಲ, ಪಿಜ್ಜಾ ಜಾಸ್ತಿ ತಿನ್ನಕ್ಕಾಗಲ್ಲ. ಹಾಗೆ ಸೋತ್ಬಿಡು. ಗೊತ್ತು ನನಗೆ ಆಗಲ್ಲ ಅಂತ. ಬೇಕಿದ್ರೆ ಪನಿಷ್ಮೆಂಟ್ ಕೊಡು, ಏನಾದರೂ ಬೇರೆ. ಏನು ಮಾಡ್ಬೇಕು ಹೇಳು ಬೇರೆ? ಡ್ಯಾನ್ಸ್ ಸೋತಾಯ್ತಾ? ಆಯ್ತಿಲ್ವಾ? ಇದೇನೋ ಗೊತ್ತಾ, ಆಯ್ತಿಲ್ಲ. ಅಲ್ಲಿ ಹೋಗ್ತಾ ಇದ್ದಲ್ಲ ಅದಕ್ಕೆ. ಆದ್ರೂ ಟ್ರೈ ಮಾಡೋಣ, ಕೊನೆ ತನಕ ಬಿಡೋದು ಬೇಡ. ಇನ್ನೂ 2 ಪೀಸ್ ಐತಲ್ಲ, ನಾನು ತಿಂತೀನಿ. ಬಿಡು ಆಯ್ತಿಲ್ಲ ಅಂದ್ರೆ ಇದು ಈ ಕಡೆ ಕಡಿಬೇಕು, ಈ ಕಡೆ ಹೋಯ್ತೈತೆ ಫುಲ್ಲು. ಎಲ್ತ್ ಮುಖ್ಯ, ಪರವಾಗಿಲ್ಲ. ಓಕೆ, ಇದು ನಾವು ಮಾಡಿಬಿಟ್ಟೆ. ನೀವಿನ್ನೂ ತಿಂದಿಲ್ಲ ಕೊಯ್ಯೋದಕ್ಕೆ. ಬೇಡ ಬಿಡು, ನಿಮಗೆ ಸರಿ ಇಲ್ವಲ್ಲ. ಸಿನಿಮ್ಯಾಟಿಕ್ ಸ್ಟಾರ್ಟ್ ಮಾಡು. ತಡೀರಿ 1 ನಿಮಿಷ. ನೀವು ಹೆಂಗೆ ಕೂತೀರಾ ಸಿನಿಮ್ಯಾಟಿಕ್ ಸ್ಟಾರ್ಟ್ ಮಾಡಿಬಿಟ್ಟು? ಗೊತ್ತಿಲ್ಲ. ಈಗ ಸರಿ ಹೋಯ್ತೆ. ಈಗ ಹಂಗೆ ಇರಿ, ಅಲ್ಲೇ ಇರಿ, ಪರವಾಗಿಲ್ಲ, ನಾನು ಬರ್ತೀನಿ. ಆ ಕ್ಯಾಮ್ರದಲ್ಲಿ ಇಷ್ಟೊಂದು ಕೆಲಸ ಕೊಟ್ಟಿದ್ದೀನಿ ಕಡೆಗೆ. ಬನ್ನಿ, ಪರವಾಗಿಲ್ಲ. ಬೇಜಾರಾಯ್ತಿದ್ದು ನನಗೆ. ಇಬ್ರು ಗೆದ್ದಿದ್ದೀವಿ, ಟೈ ಆಗಿದೆ. ಓಕೆ, ಎಷ್ಟು ದಿನ ಗೆದ್ದಿದೆಯಲ್ಲ, ಅದು ಬೇಜಾರಾಯ್ತಿದ್ದು. ಪರವಾಗಿಲ್ಲ. ಕಾಂಪಿಟೇಷನ್ ಕೊಡೋಕ್ಕಾಗಿಲ್ವಲ್ಲ ಅಂತ. ಅಯ್ಯೋ, ನಾನು ಮುದ್ದು ನೀನು ಅರ್ಥ ಮಾಡ್ಕೊಂಡೆಲ್ಲ ನೋಡು, ಇಷ್ಟು ಬೇಗ ನಾನೇ ಗೆದ್ದಿದ್ದು. ನಿಮಗೆ ಏನು ಕೇಳ್ತೀರೋ ಹೇಳಿ. ಇಲ್ಲ, ಅವಳಿಗೆಲ್ಲ ನೋಡ್ತಿದ್ಯಂತೆ, ಹಾಗಾಗಿ
ಅದು ಇದು ಮುಂಚೆ ಎಲ್ಲ ನೋವಾಗಿತ್ತಲ್ಲ ಈಗ 15 ದಿನದಿಂದ. ಮೊನ್ನೆ ತಿಂದೆ ಪಿಜ್ಜಾನಾ? ಅದು ಕಮ್ಮಿ ಅಲ್ಲ, ಅದು ಕಮ್ಮಿ ಪೀಸ್ ಇತ್ತು, ಇದು ದೊಡ್ಡ ಪೀಸ್ ಐತೆ. ಆಯ್ತಿಲ್ಲ ಇಲ್ಲಿಗೆ ಹೋಗ್ತೈತೆ ಅದು ಆಗಾಗ. ಸರಿ. ಸೊ ಇದೊಂದು ಗೇಮಲ್ಲಿ ಪಾಪ ಅವ್ರಿಗೆ ತಿನ್ನಕ್ಕಾಗಿಲ್ಲ. ಸೊ ನಾನು ವಿನ್ನರ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಆದ್ರೂ ನಮ್ಮ ಯಜಮಾನ್ರೆ ವಿನ್ನರು. ಇಲ್ಲ ಅದ್ರಲ್ಲ ಸ್ಟೋರೇಜ್ ಇಲ್ಲ ಆಫ್ ಮಾಡ. ಸರಿ ಇಲ್ಲಿ ಕೈ ಎತ್ತು ಬಾಯಿಲಿ. ಡ್ಯಾನ್ಸ್ ಮಾಡಿಸ್ತಾವೆ, ಇದೇ ಪನಿಷ್ಮೆಂಟ್. ಕಾಣಿಸಲ್ಲ. ಸರಿ ಹೇಳಿ, ನನ್ನ ಗಂಡ ವಿನ್ನರ್. ಇಲ್ಲ ಇವರೇ ವಿನ್ನರ್. ಇಲ್ಲ ನೋಡಿ ನೀವು ಇವರೇ ವಿನ್ನರ್. ಸುಮ್ಮನೆ ಹಿಂಗೆ 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 ಯಾರು ವಿನ್ನರ್ ಅಲ್ಲ, ಇಬ್ರು ವಿನ್ನರ್. ಸರಿ, ನೆಕ್ಸ್ಟ್ ಗೇಮ್ ಯಾವ್ದು ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಪಾನಿಪುರಿ ಚಾಲೆಂಜ್ ಸುಮಾರು ಜನ ಹೇಳಿದ್ದೀರಾ. ಪಾನಿಪುರಿ ಒಂದಿನ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ಸ್, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಬೇರೆ ಬೇರೆ ವಿಡಿಯೋ ನೀವೇ ನೋಡ್ತಿರ್ತೀರಾ, ಇಂಥ ವಿಡಿಯೋ ಬರಬೇಕು ಅನ್ನೋದನ್ನ ತಿಳಿಸಿ. ನಾನು ಆದಷ್ಟು ಅಂಥ ವಿಡಿಯೋನೇ ತಂದ್ಕೊಡ್ತೀನಿ. ಈ ಆಫ್ ಮಾಡಿ, ಇವಾಗ ಮೆಮೊರಿ ಫುಲ್ ಆಗುತ್ತೆ. ಥ್ಯಾಂಕ್ಸ್ ಎಲ್ಲರಿಗೂ ನೋಡ್ತಾ ಇರೋದಕ್ಕೆ. ಮುಂಜಾನೆಯ ಶುಭಾಶಯಗಳು. ಶುಭೋದಯಗಳು. ಮುಂಜಾನೆಯ ಶುಭೋದಯಗಳು. ಮಧ್ಯಾಹ್ನ ನೋಡ್ತಿದ್ರೆ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಸಂಜೆ ನೋಡ್ತಿದ್ರೆ ಗುಡ್ ಈವ್ನಿಂಗ್. ರಾತ್ರಿ ನೋಡ್ತಿದ್ರೆ ಗುಡ್ ನೈಟ್. ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸನೆಲ್ಲ ತೋರಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗುವ. ನಾನೇ ವಿನ್ ಆಗೋದು. ಪಿಜ್ಜಾ ಕಂಪ್ಲೀಟ್ ಮಾಡ್ದ. ಹೋಗಾಯ್ತು.